ಫಿನಿಶ್. ಏನ್ ಲೈಫು. ಹೋಗ್ಬಿಟ್ರು, ನನ್ನನ್ನು ಬಿಟ್ಟು ಎಲ್ಲ ಹೊರಟೋಗ್ಬಿಟ್ರು, ನನ್ನನ್ನು ಅನಾಥನ ಮಾಡಿ ಹೋಗ್ಬಿಟ್ರು, ನನ್ನನ್ನು ಅನಾಥನಾಗಿ ಮಾಡಿಬಿಟ್ರು. ಸೋಲು ಇಲ್ಲ ಇಲ್ಲ, ಬಿಡೋದಿಲ್ಲ, ನಾನ್ ಬಿಡೋದಿಲ್ಲ. ರಜನಿ, ತಿಳಿದು ತಿಳಿದೇನೋ ನನ್ನ ದಾರಿಗೆ ಅಡ್ಡ ಬಂದ್ಬಿಟ್ಟೆ. ನಿನ್ನ ಕೈಯಲ್ಲೇ ನಿನ್ನ ಕಣ್ಣನ್ನ ಚುಚ್ಚಿಸ್ತೀನಿ. ಆಂಟಿ, ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ಹೆದರ್ಕೋ ಬೇಡಮ್ಮ, ನಾನಿದ್ದೀನಿ. ಆಂಟಿ, ನೀವು ಬರ್ತೆ ಹೋಗಿದ್ರೆ ನಾನು ಸತ್ತು ಹೋಗ್ತಿದ್ದೆ ಅಲ್ವಾ? ಅಯ್ಯೋ ಲತಾ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಆಂಟಿ, ನಾನು ಸತ್ತು ಹೋಗ್ಬಿಟ್ರೆ ನಮ್ ತಂದೆನ ಯಾರು ನೋಡ್ಕೋತಾರೆ? ನೋಡು, ಹಾಗೆಲ್ಲ ಮಾತಾಡ್ಬಾರ್ದು. ಎಲ್ಲಿ ರೆಸ್ಟ್ ತಗೋ. ಮಲ್ಕೋ ಮಲ್ಕೋ. ಏನೇ ಆದ್ರೂ ನೀವಿಷ್ಟು ಬೇಜವಾಬ್ದಾರಿಯಾಗಿರ್ಬಾರ್ದಿತ್ತು. ನಿಮ್ಗಿರೋದು ಒಬ್ಳೆ ಮಗಳು. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ತಿದ್ರಿ? ಐ ಆಮ್ ಸಾರಿ ಸಿಸ್ಟರ್. ನಾನು ಯಾವತ್ತೂ ಇಷ್ಟೊಂದು ಜಾಸ್ತಿ ಕುಡಿದೋನಲ್ಲ. ನನ್ನ ಆತ್ಮೀಯ ಸ್ನೇಹಿತರು ನನ್ನನ್ನು ಬಿಟ್ಟು ಹೊರಟೋದ್ರು ಸಿಸ್ಟರ್. ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ. ಇನ್ಮೇಲಾದ್ರೂ ಅವಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಬರ್ತೀನಿ ಸಿಸ್ಟರ್. ನನಗೇನಾದ್ರೂ ಒಂದು ಆಗ್ಬಿಟ್ರೆ ನನ್ನ ಮಗಳಿಗೆ ಅಂತ ಯಾರೂ ಇಲ್ಲ, ಎಲ್ಲ ನೀವೇ ಸಿಸ್ಟರ್. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಹೆದರ್ಕೋಬೇಡಿ, ದೇವರಿದ್ದಾನೆ. ನಾನು ಬರ್ತೀನಿ. ನಮಸ್ತೆ. ಲಕ್ಷ್ಮಿ, ನಿನ್ನ ಈ ಸ್ಥಿತಿಗೆ ತಂದವನ ವಂಶನ ಹೋದ ಅಮಾವಾಸ್ಯೆಯಲ್ಲಿ ನಿರ್ನಾಮ ಮಾಡಿ ನಿನ್ನ ಪಾದಕ್ಕೆ ಅರ್ಪಿಸ್ದೆ. ನಾಳೆ 2ನೇ ಅಮಾವಾಸ್ಯೆ ಇನ್ನೊಂದು ಜೀವನ ತಂದು ನಿನಗೆ ಕಾಣಿಕೆಯಾಗಿ ಒಪ್ಪಿಸ್ತೀನಿ. ಜೈ ಮಹಾಕಾಳಿ. ಆವತ್ತಿನಿಂದ ಇವತ್ತಿನವರೆಗೂ ನನ್ನ ವಂಶದ ಗೌರವನ ಕಾಪಾಡ್ಕೊಂಡು ಬರ್ತಾ ಇರೋ ಮಹಾಶಕ್ತಿ ನನಗೆ ಬೆಂಬಲವಾಗಿದ್ದು ನಾನು ನಡೆಸ್ತಾ ಇರೋ ಈ ಧರ್ಮ ಯುದ್ಧಕ್ಕೆ ವಿಜಯ ನೀಡು. ಯಾರು ನಿನ್ನ 2ನೇ ಬಲಿ? ನಿಜ ಹೇಳು, ಯಾರನ್ನ ಕೊಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಬಾಳಿ ಬದುಕಬೇಕಾಗಿದ್ದ ನನ್ನ ತಂಗಿ ಜೀವನನ ಹಾಳು ಮಾಡಿ ಅವಳನ್ನ ಈ ಸ್ಥಿತಿಗೆ ಗುರಿ ಮಾಡಿದ್ರಲ್ಲ, ಅವರನ್ನ. ಯಾರವರು? ಸಂದರ್ಭ ಬಂದಾಗ ನಿಮಗೆ ಅರ್ಥವಾಗುತ್ತೆ. ನಿನ್ನನ್ನ ಅರೆಸ್ಟ್ ಮಾಡ್ತೀನಿ. ಯಾಕೆ? ಕೊಲೆ ಅಪರಾಧಕ್ಕೆ.
ಸ್ಟಾಪ್ ಇಟ್. ನಾನೇ ಕೊಲೆ ಮಾಡಿದ್ದೀನಿ ಅಂತ ನಿರೂಪಿಸೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಸಾಧ್ಯ ಇದೆ. ಯಾವ ಸಾಕ್ಷಿ? ನಿನ್ ಚಟುವಟಿಕೆ. ಇನ್ಸ್ಪೆಕ್ಟರ್, ವಿನಾಕಾರಣ ನನ್ನ ದಾರಿಗೆ ಅಡ್ಡ ಬರಬೇಡಿ. ವರ್ಮಾ, ನಿನ್ ತಪ್ಪಪ್ಕೊಂಡು ಶರಣಾಗು. ಇಲ್ಲ ಅಂದ್ರೆ ನೀನು ಕಾನೂನಿನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇನ್ಸ್ಪೆಕ್ಟರ್, ಕಾಕಿ ಬಟ್ಟೆ ಹಾಕೊಂಡು ಕಾನೂನನ್ನ ತೋರಿಸಿ ನನ್ನನ್ನು ಹೆದರ್ಸ್ಬೋದು ಅಂತ ಭಾವಿಸ್ಬೇಡಿ. ಇದ್ಯಾವುದಕ್ಕೂ ಹೆದರವನಲ್ಲ ಈ ವರ್ಮ. ನಾನು ಹೇಳೋ ಮಾತನ್ನ ನೆನಪಿಟ್ಕೊಳ್ಳಿ. ನಾನು ಯಾರ ಕುಟುಂಬನೋ ಜೀವನೋ ಅಳಿಸೋದಕ್ಕೆ ಪ್ರಯತ್ನ ಪಡಲಿಲ್ಲ. ಪ್ರಾಣಕ್ಕೆ ಪ್ರಾಣವಾಗಿದ್ದ ನನ್ನ ತಂಗಿ ಬಾಳನ್ನ ಹಾಳು ಮಾಡಿ ಅವಳನ್ನ ಸಮಾಧಿ ಮಾಡಿದ್ರಲ್ಲ, ಅವ್ರ ಮೇಲೆ ಮಾತ್ರ ಸೇಡ್ ತೀರ್ಸ್ಕೊತಾ ಇದ್ದೀನಿ. ಇದನ್ನ ಯಾರಿಂದಾನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ತಡೆಯೋಕ್ಕೆ ಬಂದವ್ರನ್ನು ಬಿಡಲ್ಲ. ನಾನು ಇದನ್ನ ತಡಿತೀನಿ. ಅದು ನಿಮ್ಮಿಂದ ಸಾಧ್ಯ ಇಲ್ಲ. ಐ ವಿಲ್ ಪ್ರೂವ್ ಇಟ್. ಇನ್ಸ್ಪೆಕ್ಟರ್, ನಿಮ್ಮ ಜೀವಕ್ಕೆ ನೀವೇ ಆಪತ್ತು ತಂದ್ಕೋಬೇಡಿ. ವರ್ಮಾ, ಪ್ರಾಣಕ್ಕೆ ಹೆದರವನಾಗಿದ್ರೆ ನಾನು ಈ ಕಾಕಿ ಬಟ್ಟೆ ಹಾಕ್ತಾನೆ ಇರ್ಲಿಲ್ಲ. ಅನುಭವಿಸ್ತೇನೆ ಅಂತೀರಾ? ಅದಕ್ಕೂ ಸಿದ್ಧ. ಚಾಲೆಂಜ್. ಇನ್ಸ್ಪೆಕ್ಟರ್, ನಾಳೆ ಅಮಾವಾಸ್ಯೆ. ನಿಮ್ಮ ಕಾಕಿ ಬಟ್ಟೆ ಬಲನ ನೀವು ತೋರಿಸಿ, ನನ್ನ ಕಾವಿ ವಸ್ತ್ರದ ಶಕ್ತಿನ ನಾನು ತೋರಿಸ್ತೀನಿ. ಇಬ್ರು ಭೇಟಿ ಆಗೋಣ. For more updates, like, comment, subscribe to our channel.